ಅಲ್ಲಿ ಯಾಕಂದ್ರೆ ಅಲ್ಲಿ ನಮ್ಮ ಹಾಲುಮತ ಸಮಾಜ ಅಂದರೆ ಕುರುಬ ಸಮುದಾಯನೂ ಸಾಕಷ್ಟದ, ಉಪ್ಪಾರ ಸಮುದಾಯ ಸಾಕಷ್ಟದ, ಲಿಂಗಾಯತರು ಇದ್ದಾರೆ. ಇವರಿಂದ ಏನಾದರೂ ಅವ್ರಿಗೆ ಅಂದರೆ ಇಲ್ಲಿವರೆಗೆ ಒಂದಿಷ್ಟು ಅವರಿಂದ ಅತೃಪ್ತರಾದವರು, ಬಾಲಚಂದ್ರ ಜಾರಕಿಹೊಳಿ ಅವರಿಂದ ಅತೃಪ್ತರಾದ ಜನನೂ ಅಲ್ಲಿದ್ದಾರೆ, ಇಲ್ಲ ಅಂತಲ್ಲ. ಅವರೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತಾರಾ ಅಥವಾ ನಮ್ಮ ಗಡಾದವ್ರು ಸಪೋರ್ಟ್ ಮಾಡ್ತಾರೆ. ಆದರೂ ಈಗಿನ ಪರಿಸ್ಥಿತಿ ನೋಡಿದ್ರೆ ಬಾಲಚಂದ್ರ ಅವರು ಈ ಒಂದು ರೀತಿಯಿಂದ ಏನಪ್ಪ ಅಂದ್ರೆ ವೈರಿಗಳಿಲ್ಲದ ಒಬ್ಬ ನಾಯಕಲ್ಲೇ ಅನ್ನುವಂಥ ಮಾತು ಅರಿಕೆ ಸರಿ ಅನ್ಬೋದೇನೋ, ಏನೂ ಇರಲಿ ಈಗಂತೆ ಅಲ್ಲಿ ಆ ರೀತಿ ಅದ. ಬಟ್ ಇನ್ನೂ ಸೇಫೆಸ್ಟ್ ಇಲ್ಲ. ಯಾಕಂದ್ರೆ ಇನ್ನೊಂದು ಸುದ್ದಿಗಳು ಏನು ಬರ್ತಾ ಇದ್ದಾವಪ್ಪ ಅಂತಂದ್ರೆ ನಮ್ಮ ಈರಣ್ಣ ಕಡಾಡಿ ಅವ್ರ ಮೇಲೆ ಮತ್ತೆ ಆರೋಪ ಬಂದಿರ್ಬೋದು, ಇಲ್ಲಂತಲ್ಲ. ಅದು ಏನೋ ಎಂತೂ ಇನ್ನೂ ತನಿಖೆ ಆಗಬೇಕು, ಮಾಡಬೇಕು, ಅದು ಏನು ಇದು ಗೊತ್ತಿಲ್ಲ. ಬಟ್ ಈರಣ್ಣ ಕಡಾಡಿ ಅವ್ರಿಗೆ ಈ ಸಲ ರಾಜ್ಯಸಭಾ ಸದಸ್ಯ ಸಿಗಲಿಲ್ಲ. ಹಾಗಾದ್ರೆ ಅವ್ರಿಗೆ ಅಲ್ಲಿ ಏನಾದರೂ BJP ಟಿಕೆಟ್ ಕೊಡ್ತದನ ಅವ್ರಿಗೆ ಅಂದ್ರೆ ಬಾಲಚಂದ್ರ ಸಿಗಲಿಕ್ಕಿಲ್ವಾ ಅಂದಾಗ ಸಹಜವಾಗಿ ಕೆಲವೊಂದು ಜನ ಹಂಗೆ ಮಾತಾಡ್ತಾ ಇದ್ದಾರೆ. ಅದೆಷ್ಟು ಖರೆ ಸುಳ್ಳಾಗಿ ಗೊತ್ತಿಲ್ಲ, ಬಟ್ ನಡೆದ. ಈರಣ್ಣ ಕಡಾಡಿ ಅವರು ಈ ಸಂದರ್ಭದಲ್ಲೇ ಹೆಚ್ಚು ಕಡಿಮೆ ಅವರು ಒಂದಿಷ್ಟು ವೇಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕಂದ್ರೆ ಏನೋ ಒಂದು ಅನಾಯಾಸ ಏನೋ ಆಯಿತು ಸಿಕ್ಕೊಂಡಿದ್ದಾರೆ ಇವತ್ತು ಅವರು ಆ ಒಂದು ಆರೋಪದ ಅಡಿಯಲ್ಲಿ. ಅದನ್ನು ಯಾವ ರೀತಿ ತಪ್ಪಿಸ್ಕೊಳ್ತಾರೆ, ಅವರು ಬುದ್ಧಿವಂತರಿದ್ದಾರೆ, ತಿಳುವಳಿಕೆ ಅವರಿದ್ದಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲೇ ಹೆಚ್ಚು ಸೇಫ್ ಅಂದರೆ ಬಾಲಚಂದ್ರ ಜಾರಕಿಹೊಳಿ ಅವ್ರದ್ದು ಆರಾಮವೇ ಅದ. ಇನ್ನು ಗೋಕಾಕದಲ್ಲಿ ಮಾತ್ರ BJPಯಿಂದ ರಮೇಶ್ ಜಾರಕಿಹೊಳಿ ಅವರು ಇದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಆಯ್ಕೆ ಬರ್ತಾ ಇದ್ದಾರೆ. ಅವರು ಇರೋದು ಏನೋ ಲಾಸ್ಟ್ ಟೈಮ್ ಒಂದು ಸ್ವಲ್ಪದಲ್ಲಿ ಸೋತರು ಕಡಾಡಿ ಅವರು.